ರಾಜ್ಯದಲ್ಲಿ ಹೃದಯಾಘಾತ ಸಂಖ್ಯೆ ಏರಿಕೆ ಹಿನ್ನೆಲೆ ಸರಣಿ ಸಾವಿನ ಬಗ್ಗೆ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಾಗಿದೆ. ಇಂದು ಸಭೆ ನಡೆಸಿ ಹೃದ್ರೋಗ ತಜ್ಞರ ಜೊತೆ ಸಭೆ ನಡೆಸಿ ಬಳಿಕ ಸರ್ಕಾರಕ್ಕೆ ತಾಂತ್ರಿಕ ಸಮಿತಿ ವರದಿಯನ್ನು ಸಲ್ಲಿಕೆ ಮಾಡಿತು. ಇನ್ನು ವರದಿಯಲ್ಲಿ ಕೋವಿಡ್ ಸೈಡ್ ಎಫೆಕ್ಟ್ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ ಕೋವಿಡ್ ತುತ್ತಾಗಿದ್ದ 251 ರೋಗಿಗಳ ಮೇಲೆ ಅಧ್ಯಯನ ಮಾಡಲಾಗಿದ್ದು, ಕೋವಿಡ್ ಬಂದು ಹೋದವರಲ್ಲಿ 3 ವರ್ಷದ ಬಳಿಕವೂ ಕೋವಿಡ್ ಸೋಂಕಿನ ಎಫೆಕ್ಟ್ ಆಗಿದ್ದು, ಇದು ಕೂಡ ಹೃದಯಾಘಾತಕ್ಕೆ ಕಾರಣ ಅಂತ ಹೇಳಿದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವ ಹಾರ್ಟ್ ಅಟ್ಯಾಕ್ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದರು. ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಅವರು ಬದಲಾದ ಜೀವನ ಶೈಲಿಯಿಂದ ಪ್ರಕರಣಗಳು ಜಾಸ್ತಿ ಆಗ್ತಿವೆ, ಆರೋಗ್ಯವಂತ ಹೃದಯಕ್ಕಾಗಿ ಜೀವನ ಶೈಲಿ ಬದಲಾಯಿಸಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟರು. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇರುವ ಹೃದಯಾಘಾತ ಪ್ರಕರಣಗಳ ಬಗ್ಗೆ ತನಿಖೆಗೆ ಸಮಿತಿ ರಚನೆ ಮಾಡಿದ್ದೇವೆ ಅಂತ ತಿಳಿಸಿದರು. ಟೆನೆಕ್ಟಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ, 30,000 ಒಂದೊಂದು ಇಂಜೆಕ್ಷನ್. ಅದನ್ನು ನಾವು ಅವ್ರಿಗಿಂತ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರೆ ನಾವು ಆ ಇರುವಂಥ ಕ್ಲಾಟಲ್ಲಿ ಡಿಸಾಲ್ವ್ ಆಗಿಬಿಡ್ತದೆ, ಬ್ಲಾಕ್ ಆಗ್ತದಲ್ಲ ಆರ್ಟರಿ, ಅದು ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆದರೆ ಅವ್ರು ಬದುಕ್ಬಿಡ್ತಾರೆ. ಆಮೇಲೆ ಬೇಕಾದರೆ ಅವರು ಸ್ಟೆಂಟ್ ಹಾಕೊಳ್ಳೋದು, ಬೈಪಾಸ್ ಮಾಡ್ಕೊಳ್ಳೋದು, ಆಮೇಲೆ ಎಷ್ಟು 1 ತಿಂಗಳ ನಂತರನೂ ಮಾಡ್ಕೋಬೋದು. ಆ ಸಂದರ್ಭಕ್ಕೆ ಬದುಕಬೇಕು, ಅವರು ಆ ಬ್ಲಡ್ ಫ್ಲೋ ಆಗಬೇಕು. ಸೊ ಅದರಿಂದ ಈಗಾಗಲೇ ನಾವು 100 ಜನರ ಜೀವನವನ್ನು ನಾವು ಉಳಿಸಿದ್ದೇವೆ ಈ ಒಂದು ಯೋಜನೆಯಿಂದ. ಈ ವರ್ಷ ನಾವು ಅದನ್ನು ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ತೊಗೊಂಡೋಗ್ತೀವಿ. ಮತ್ತು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದೀವಿ. ಆ ECG ಏನು ರೀಡಿಂಗ್ ಇರುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ ಒಂದು ಹಬ್ ಇದೆ, ಆ ರೀಡಿಂಗನ್ನು ನೋಡ್ತದೆ. ಇವರು ಡೇಂಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇನ್ನೊಬ್ಬರು ತಜ್ಞರಿಗೆ ಅದು ವಹಿಸ್ತದೆ. ತಜ್ಞ ಡಾಕ್ಟ್ರು ನೋಡ್ತಾರೆ, ಆಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಥವಾ ಕೂಡಲೇ ಆಸ್ಪತ್ರೆಗೆ ಕಳಿಸ್ಬೇಕಂತ. ಇದೆಲ್ಲ ಆಗುವಂಥದ್ದು ECG ತೊಗೊಂಡು AI ನೋಡಿ, ಸ್ಪೆಷಲಿಸ್ಟ್ ನೋಡಿ ಅವರು ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತಾರೆ, ಎಲ್ಲ ಆಗೋದು ವಿದಿನ್ 8 ಮಿನಿಟ್ಸ್ ಎಲ್ಲ. ಹಾಸನ ಜಿಲ್ಲೆಯ ಹೃದಯಾಘಾತ ಪ್ರಕರಣಗಳು ಹೆಚ್ಚಳವಾಗ್ತಿದ್ದು ಜನ ಭಯಗೊಂಡಿದ್ದಾರೆ. ಹೃದಯಾಘಾತ ಸುದ್ದಿ ಕೇಳಿ ಭಯದಿಂದ ಹೃದಯದ ಪರೀಕ್ಷೆಗಾಗಿ 100 ಜನರು ಆಸ್ಪತ್ರೆಗೆ ಬರ್ತಿದ್ದಾರೆ. ಹೀಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯ ECG ಕೊಠಡಿ ತುಂಬಿ ತುಳುಕ್ತಾ ಇದ್ದು, ದಿನಕ್ಕೆ 400ಕ್ಕೂ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಲಾಗ್ತಿದೆ. ಪರೀಕ್ಷೆಗೆ ಹೆಚ್ಚುವರಿ ಕೊಠಡಿ ಮೂಲಕ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ RFO ಪ್ರವೀಣ್ ಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ. ನ್ಯೂಸ್ ನೋಡ್ತಿದೀವಲ್ಲ, ಚಿಕ್ಕ ಮೊನ್ನೆ ಒಬ್ಬರು ಇರೋದು ಭಯ ಆಗ್ತಿದೆ. ನನಗೂ ಸ್ವಲ್ಪ ತಲೆನೋವಿದೆ. 1 ಅವರ್ ಮೇಲೆ ಆಯ್ತು ನಿಂತು. ಏನಂದ್ರೆ ಇವಾಗ ಫುಡ್ಡಿಂದ ಮತ್ತೆ ಇವಾಗಿನ ವೆದರ್ ಆ ಥರ ಬಂದ್ಬಿಟ್ರೆ ಇವಾಗ ಎಲ್ರಿಗೂ ಈ ಥರ ಹಾರ್ಟ್ ಅಟ್ಯಾಕ್ ಅಂದರೆ ಹಾಸನ ಡಿಸ್ಟಿಕ್ಕಲ್ಲೇ ಜಾಸ್ತಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನಮಗೂ ಭಯ ಆಗಿ ಬಂದಿದೆ. ಅಂದರೆ ಸ್ವಲ್ಪ ನನಗೂ ಪೇನ್ ಜಾಸ್ತಿ ಇತ್ತು, ಶೋಲ್ಡರ್ ಪೇನು. ಇವಾಗ 19, 18, 25 ಹಿಂಗೆ ಬರೀ ಚಿಕ್ಕ ಏಜಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆಯಲ್ವಾ, ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಸ್ವಲ್ಪ ಚಿಕ್ಕ ಒಳ್ಳೇದು. ಭಯ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತ ಸಾವು ಪ್ರಕರಣ ಜಾಸ್ತಿ ಆಗ್ತಾನೆ ಇದೆ. ಮೊಹರಂ ಜಾಗರಣೆ ಮಾಡುವ ವೇಳೆ ಎದೆನೋವು ಬಂದು ಸಲ್ಮಾನ್ ಪಾಷಾ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಆಟೋ ಚಾಲಕನಾಗಿದ್ದ 38 ವರ್ಷದ ಸಲ್ಮಾನ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ತಮಿಳುನಾಡನ್ನ ಕಾಂಗ್ರೆಸ್ ಒಪ್ಪಿಸಿದ್ರೆ ಮೇಕೆದಾಟು ಕೆಲಸಕ್ಕಾಗಿ 5 ನಿಮಿಷದಲ್ಲಿ ಪ್ರಧಾನಮಂತ್ರಿಗಳಿಂದ ಅನುಮತಿ ಕೊಡಿಸ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ತಮಿಳುನಾಡಿನವರನ್ನ ಮನವೊಲಿಸಿ ಕೇಸ್ ವಾಪಸ್ ತಗೊಳ್ಳಲಿ, ಮೇಕೆದಾಟು ಕೆಲಸ ಮಾಡಿಸ್ತೀನಿ, ಆದರೆ ಕಾಂಗ್ರೆಸ್ಸಿಗರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈಗಲೂ ಆ ಮಾತು ಪ್ರಕಾರ ತಮಿಳುನಾಡು ಜೊತೆ ಕೂತು ಏನಾದ್ರು ಮಾತಾಡಿ ಸೆಟೈಟ್ ಮಾಡಬೇಕಾಗಿತ್ತಲ್ವಾ? ಅದನ್ನ ಸೆಟೈಟ್ ಮಾಡಿದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ? ತಮಿಳುನಾಡು ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನ ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡೋದು ಸಾಧ್ಯ. ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಕೆಲಸ ಮಾಡಿದೆ, ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ. ಬರೀ ಇಲ್ಲಿ ಬೀದಿಲಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ? ನ್ಯೂಸ್ 18 ಕನ್ನಡ ಕರ್ನಾಟಕ ಅಜೆಂಡಾ ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್ ಅವರು ಮಾತನಾಡಿದ್ರು. ಮೇಕೆದಾಟು ಯೋಜನೆಯನ್ನ ಯಾರು ನಿಲ್ಲಿಸಲು ಆಗೋದಿಲ್ಲ. ಕೇಂದ್ರ ಮನಸ್ಸು ಮಾಡಿದ್ರೆ ಇದಾಗತ್ತೆ. ನಾವು ಕೋರ್ಟ್ನಲ್ಲಿ ಫೈಟ್ ಮಾಡ್ತೀವಿ. ಯೋಜನೆಯಿಂದ ತಮಿಳುನಾಡಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಮೇಕೆದಾಟು ಯಾರು ನಿಲ್ಲಿಸಕ್ಕಾಗಲ್ಲ.
ಸೆಂಟ್ರಲ್ ಗೌರ್ಮೆಂಟ್ ಪಾಸ್ ಮಾಡಿದ್ರೆ 1 ತಿಂಗಳಲ್ಲೇ ಮಾಡ್ಬೋದು. ಅವರು ಪೊಲಿಟಿಕಲಿ ಅವ್ರಿಗೇನು ಡಿಸಿಷನ್ ತೊಗೊಳ್ಳಲ್ಲ. BJP ದೇ ವಿಲ್ ನಾಟ್ ಟೇಕ್ ಎನಿ ಡಿಸಿಷನ್. ನಾವು ಕೋರ್ಟಲ್ಲೇ ಫೈಟ್ ಮಾಡ್ತಾ ಇದ್ದೀವಿ. ಅವರು ತಮಿಳ್ನಾಡವರು ಅವ್ರ ಪೊಲಿಟಿಕಲ್ ರೀಸನ್ಗೋಸ್ಕರ ಅವ್ರು ಮಾಡ್ತಾರೆ. ಈ ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕಕ್ಕಿಂತ ತಮಿಳ್ನಾಡಿಗೆ ಬೆನಿಫಿಟ್ ಜಾಸ್ತಿ. ಐ ಆಮ್ ಟೆಲಿಂಗ್ ಯು ಆಸ್ ಎನ್ ಇರಿಗೇಷನ್ ಮಿನಿಸ್ಟರ್. ನನ್ನ ಕಾನ್ಸ್ಟಿಟ್ಯೂನ್ಸಿ ಆ ಮೇಕೆದಾಟು ಇರೋದು ಅವ್ರಿಗೆ ಜಾಸ್ತಿ ಬೆನಿಫಿಟ್. ಸ್ಟೋರ್ ಮಾಡಿಬಿಟ್ಟು ನೀರನ್ನ ಅವ್ರಿಗೆ ಬಿಡ್ತೀವಿ, ಟೈಮಲ್ಲಿ ಡಿಸ್ಟ್ರೆಸ್ ಟೈಮಲ್ಲಿ ಕೊಡ್ತೀವಿ. ಪ್ರಕೃತಿ ಇಟ್ ಇಸ್ ನೇಚರ್, ನೋ ಒನ್ ಕ್ಯಾನ್ ಸ್ಟಾಪ್ ದಿನ. ಅದು 1 year 4 years 5 years ಬರಗಾಲ ಬರ್ತದೆ, ನೀರು ಕಡಿಮೆ ಆಯ್ತದೆ, ಜಗಳ ನಡೀತದೆ, ಇವೆಲ್ಲ ಆಗ್ತಾ ಇರ್ತದೆ. ಬಟ್ ನನ್ನ ಪ್ರಕಾರ ನಾನು ಈ ಇಲಾಖೆ ತೆಗೆದುಕೊಂಡು ಏನಾದ್ರು ಮಾಡೋದನ್ನು ಮಾಡಬೇಕು ಅಂತೀನಿ. ಕೆಲವರು BJP ಅವರು ನಮಗೆ ಒಳ್ಳೆ ಹೆಸರು ಬಂದ್ಬಿಡ್ತದೆ ಅಂತ ಅವರು ಬೇಕಾದಷ್ಟು ಅವ್ರ ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ಅವ್ರು ಒಂದಿನನೂ ಹೋಗಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸ್ನ ಹೋಗಿ BJP ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸೆಂಟ್ರಲ್ ಮಿನಿಸ್ಟರ್ಸು, ನಾವು ಭೂಮಿಲೇ ಹುಟ್ಬಿಟ್ಟಿದ್ದೀನಿ, ಭೂಮಿ ಮಕ್ಕಳು ಅಂತೆಲ್ಲ ಮಾತಾಡ್ತಾರೆ. ಯಾಕೆ ಒಂದಿನ ಯಾಕೆ ಮೀಟ್ರೇ ಇಲ್ಲ ಮಾತಾಡೋಕ್ಕೆ? ಆಗಲೇಬೇಕು ಅಂತಲೇ ಇಲ್ಲ. ಇಫ್ ದೇ ಮೈಂಡ್ ದೇ ಕ್ಯಾನ್ ಗೆಟ್ ಇಟ್ ಡನ್, ದೇ ವಿಲ್ ನಾಟ್ ಡೂ ಇಟ್. ಅವ್ರಿಗೆ ಆಸಕ್ತಿ ಇಲ್ಲ. ಸುಮ್ಮನೆ ಮಾತಿಗೆ ಪೇಪರ್ ಸ್ಟೇಟ್ಮೆಂಟ್ಗೆ ಲಿಮಿಟ್ ಆಗಿದೆ. ಅಂದರೆ ರಾಜಕಾರಣ ನಡೀತಿದೆ, ಬರೀ ರಾಜಕಾರಣ ಅಷ್ಟೇ. ಮೇಕೆದಾಟು ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆಗೆ ಸಂಬಂಧಪಟ್ಟಂಗೆ MB ಪಾಟೀಲ್ ಕಿಡಿಕಾರಿದ್ದಾರೆ. ಹೋರಾಟಕ್ಕಿಂತ ರಾಜ್ಯದ ಹಿತಾಸಕ್ತಿ ಮುಖ್ಯ. ರಾಜ್ಯಕ್ಕೆ ಆಗಬೇಕಾದ ಅನುಕೂಲವನ್ನ ಮೊದಲು ನೋಡಬೇಕು. ತಮಿಳುನಾಡಿನವರಿಗೂ ಸತ್ಯಾಸತ್ಯತೆ ಗೊತ್ತಿದೆ. ತಮಿಳುನಾಡಿನವರ ಜೊತೆ ಕುಮಾರಸ್ವಾಮಿ ಕೂಡ ಮಾತನಾಡಿ ಒಪ್ಪಿಸಲಿ ಅಂತ ಹೇಳಿದರು. ಇದೇ ವಿಚಾರವಾಗಿ ಇಕ್ಬಾಲ್ ಹುಸೇನ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಸಂಕಷ್ಟ ಬಂದಂಥ ಸಂದರ್ಭದಲ್ಲಿ ನಾವು ತಮಿಳುನಾಡಿಗೂ ಕೂಡ ನೀರು ಕೊಡ್ಬೋದಾಗಿದೆ ಮೇಕೆದಾಟುದಿಂದ. ಹೀಗಾಗಿ ಇದು ಪ್ರಮುಖವಾದಂಥ ಯೋಜನೆ. ಇದರಲ್ಲಿ ಕಾಂಗ್ರೆಸ್ಸು BJP ಅದು ಜನತಾದಳ ಮುಖ್ಯ ಅಲ್ಲ, ಅಥವಾ ಯಾರು ಹೋರಾಟ ಮಾಡಿದರೆ ಮುಖ್ಯ ಅಂತಲ್ಲ. ಈ ಸಂದರ್ಭದಲ್ಲಿ ಇದು ನಾವು ರಾಜ್ಯಕ್ಕೆ ಆಗಬೇಕಾಗಿರೋಂಥ ಅನುಕೂಲ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತೀನಿ, ತಾವು ಸಹಕಾರ ಮಾಡಬೇಕು. ಮೇಕೆದಾಟು ಆಗೋದ್ರಿಂದ ಇವತ್ತು ಬೆಂಗಳೂರಿನ ಕುಡಿಯ ನೀರು ಎಲ್ಲವೂ ಕೂಡ ಬಗೆಹರಿತದೆ. ಆಂಧ್ರ ಪ್ರದೇಶ ಮತ್ತು ವ್ಯರ್ಥವಾಗಿ ಹೋಗುವಂಥ ನೀರನ್ನು ಕೂಡ ಇದು ಆಗ್ತದೆ. ಪವರ್ ಜನರೇಷನ್ ಆಗಿ ಮತ್ತೆ ರೀತಿಯೂ ಹೋಗ್ತದೆ ಒಂದು ದಿವಸ. ಇದೆಲ್ಲವೂ ಕೂಡ ಇದೆ. ಇದರಿಂದ ಕೇವಲ ನೋಡಿ, ಕುಮಾರಸ್ವಾಮಿಯವರು ಇವತ್ತು ಒಂದು ಉನ್ನತವಾದಂಥ ಜಾಗದಲ್ಲಿ ಸ್ಥಾನದಲ್ಲಿ ಕೂತಿದ್ದಾರೆ. ಪ್ರಾಯಶಃ ನಮ್ಮೆಲ್ಲ ರಾಜ್ಯಕ್ಕಿಂತ ಅವರು ಮನಸ್ಸು ಪಟ್ಟರೆ ನಾವೇನು ಹೋರಾಟ ಮಾಡಿದ್ದೀವಿ ಅದಕ್ಕೆ ಫಲ ಅವರು ಕೊಡಿಸ್ಬೋದು. ಇವತ್ತು ಮನಸ್ಸು ಮಾಡಬೇಕಷ್ಟೇ ಕುಮಾರಸ್ವಾಮಿ ಅವರು. ನಾನು ಈ ಜಿಲ್ಲೆ ಋಣ ನನ್ನ ಮೇಲಿದೆ. ನಾನು ಭಾಳ ದೊಡ್ಡ ಕೆಲಸ ಇದ್ದನು. ನಾನು ನೀರಾವರಿಗೆ ನಾನು ಆದ್ಯತೆಯನ್ನು ಕೊಡಬೇಕು. ಇದರಿಂದ ರೈತರಿಗೆ, ಸಾರ್ವಜನಿಕರಿಗೆ, ಕುಡಿಯ ನೀರಿಗೆ ಎಲ್ಲದಕ್ಕೂ ಕೂಡ ಸೌಲಭ್ಯ ಆಗ್ತದೆ. ಭಾಳ ದೊಡ್ಡ ಒಂದು ನ್ಯಾಯ ಕೊಟ್ಟಂಗೆ, ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಂಥೇಳಿ ಕುಮಾರಸ್ವಾಮಿಯವರು ಮನಸ್ಸು ಪಟ್ಟರೆ ಪ್ರಧಾನಮಂತ್ರಿಗಳ ಹತ್ರ ಇಡೀ ರಾಜ್ಯಕ್ಕಿಂತ ಇವತ್ತು ಅವ್ರು ಮಾತನಾಡಿತದೆ ಅಲ್ವಾ? ಸೊ ಈ ಋಣನೂ ಇದೆ ಕುಮಾರಸ್ವಾಮಿ ಅವರ ಮೇಲೆ. ವಿಚಾರದಲ್ಲಿ ಬ್ಲೇಮ್ ಮಾಡ್ತಾ ಇದ್ದೀರಾ. ಪ್ರಧಾನಿ ಅವರ ಹತ್ರ ಒಪ್ಪಿಸುವಂಥದ್ದು 5 ನಿಮಿಷದಲ್ಲಿ ಒಪ್ಪಿಸ್ತೀನಿ, ತಮಿಳುನಾಡು ಒಪ್ಪಬೇಕು. ಈ ಕೆಲಸನ ರಾಜ್ಯ ಸರ್ಕಾರ ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಈ ಮಾತು. ಯಾರು ಬೇಕಾದ್ರೆ ಎಂಥ ದೊಡ್ಡ ಮೆಂಟಲ್ ಹಾಸ್ಪಿಟ್ಲ್ ಹೋಗಿ ಕೇಳಿದ್ರು ಬೇಕಾದ್ರೆ ಅವನು ಬೇಕಾದ್ರೆ ಹೇಳ್ಬಿಡ್ತಾನೆ. ಒಬ್ಬರು ಕೇಂದ್ರದಲ್ಲಿ ಸಚಿವರಾಗಿದ್ದಂಥವ್ರು, ನೀವು ಮಾಜಿ ಮುಖ್ಯಮಂತ್ರಿ ಆದಂಥವ್ರು, ಒಬ್ಬರು ಪ್ರಧಾನಮಂತ್ರಿ ಮಗ, ನಿಮ್ಮದೇ ಆದಂಥ ಒಂದು ಶಕ್ತಿ ಇದೆ. ನೀವು ಮಾಡಿದ್ರೆ ನಿಮ್ಮ ಬಾಯಲ್ಲಿ ಮಾತು ಬರಬೇಡ್ದು. ನೀವು ಇದಕ್ಕೆ ಮನಸ್ಸು ಮಾಡಬೇಕು. ಈ ಜಿಲ್ಲೆ ಋಣ ತೀರಿಸುವಂಥ ಕೆಲಸ ನೀವು ಮಾಡಬೇಕೇ ಹೊರತು ನೀವು ರಾಜ್ಯದ ಮೇಲೆ ಹೇಳ್ಬೇಡಿ. ರಾಜ್ಯ ಇವರು ಕರ್ನಾಟಕ ರಾಜ್ಯದ ಸರ್ಕಾರ ಇವ್ರಿಗೆ ಸ್ಟಾಲಿನ್ ಅವ್ರಿಗೆ ಹೇಳಿ ಎಷ್ಟೊತ್ತು ಮಾಡೋದು, ಏನು ಮಾಡಿದ್ಮೇಲೆ ನಿಮ್ಮದೇ ನೋಡ್ಕೋತದಲ್ಲಿ ನೋಡಿ. RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಛಲವಾದಿ ನಾರಾಯಣಸ್ವಾಮಿ ಖಂಡಿಸಿದ್ರು. ಇದೇ ವಿಚಾರಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. RSSಗೆ 100 ವರ್ಷದ ಇತಿಹಾಸ ಇದೆಯಾ ಅಂತ ತಿಳಿಸಿ. ನಾನು ನಿಮ್ಮ 100 ಸಾಧನೆ ಕೇಳ್ತಿಲ್ಲ, ಕೇಳ್ತಿರೋದು 10 ಸಾಧನೆ ಮಾತ್ರ ಅಂತ ಕಲಬುರಗಿಯಲ್ಲಿ ವ್ಯಂಗ್ಯವಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ BK ಹರಿಪ್ರಸಾದ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದೇ ನಾನು ಹೇಳ್ತಾ ಇರೋದು, 100 ವರ್ಷದ ಇತಿಹಾಸ ಇದೆ. ನಾರಾಯಣ ಸ್ವಾಮಿ ಛಲವಾದಿ ಅವರೇ, ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ನಾನು 100 ನಿಮ್ಮ ಸಾಧನೆ ಕೇಳ್ತಾ ಇಲ್ಲ, 10 ಸಾಧನೆ ಅಷ್ಟೇ ಕೇಳ್ತಾ ಇರೋದು. 10 ಸಾಧನೆ, ಒಂದು 4-5 ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು? ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ? ಹಿಂದುಳಿದ ವರ್ಗದವರಿಗೆ ಏನು ಮಾಡಿದ್ದೀರಾ? ದಲಿತರಿಗೆ ಏನು ಮಾಡಿದ್ದೀರಾ? ಮಹಿಳೆಯರಿಗೆ ಏನು ಮಾಡಿದ್ದೀರಾ? ಹೇಳಿ. 100 ವರ್ಷದ ಇತಿಹಾಸ ಇದೆಯಲ್ಲ, 10 ಪ್ರಮುಖವಾದಂಥ, ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ,
ಅಂತ ಹೇಳೋದೊಂದು 10 ಅಂಶ ಹೇಳಿ ಸಾಕು. ಇವ್ರಿಗೂ ಸಹ 75 ವರ್ಷ ಬೇಕಾಗಿತ್ತು. ಇವ್ರು ಯಾವ ಸ್ವಂತ ಕಾಲ ಮೇಲೆ ನಿಂತ್ಕೊಂಡಿದ್ರು. ಇವರು ಸಹ ಧೈರ್ಯವಾಗಿ ಹೇಳ್ಬಿಡ್ಲಿ RSSಗೂ ನಮಗೂ ಸಂಬಂಧ ಇಲ್ಲ ಅಂತೇಳಿ. ಇವರು RSS ಅವರ ಬಲದ ಮೇಲೆ ನಿಂತಿರ್ತಕ್ಕಂಥವ್ರು. ಈಗಾಗಲೇ 2 ಸಲ RSSನ ಬ್ಯಾನ್ ಮಾಡಿದ್ರು. ಒಂದ್ಸಲಿ ಸರ್ದಾರ್ ಪಟೇಲ್ ಅವರು ಮಾಡಿದ್ರು, ಇನ್ನೊಂದ್ಸಲಿ ಇಂದಿರಾ ಗಾಂಧಿ ಅವರು ಮಾಡಿದ್ರು. ಸರ್ದಾರ್ ಪಟೇಲ್ ಅವರು ಬ್ಯಾನ್ ಮಾಡಿದಾಗ ಮುಚ್ಚಳಿಕೆ ಬರ್ಕೊಟ್ಟಿದ್ರು, ನಾವು ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಬರ್ಕೊಟ್ಟ ಮೇಲೆ ಆ ನಿಷೇಧವನ್ನು ಇವರು ತೆಗೆದಿದ್ದು. ಈಗ ಸದ್ಯಕ್ಕೆ ಸದಾನಂದ ಗೌಡ್ರನ್ನ ಮಾರ್ಗದರ್ಶಕ ಮಂಡಲಲ್ಲಿ ಕಳಿಸಿದ್ದಾರೆ. ಅವರು ಜೀವಂತವಾಗಿದ್ದಾರಾ ಅಂತ ಅವ್ರು ನೋಡ್ಕೊಳ್ಳಿ ಅವ್ರ ರಾಜಕಾರಣದಲ್ಲಿ. ಆಮೇಲೆ ಭಸ್ಮ ಆಗೋದು ಅದನ್ನು ನೋಡೋಣ. ಈಗಾಗಲೇ 2 ಸಲ ನಾವು ಬ್ಯಾನ್ ಮಾಡಿದ್ದೀವಿ, ಮುಂದೆ ಅದೇನಾಗುತ್ತೆ ನೋಡೋಣ. RSS ಬಗ್ಗೆ ಪ್ರಿಯಾಂಕ್ ಖರ್ಗೆ ಹೇಳಿಕೆ ವಿಚಾರದ ಬಗ್ಗೆ ಮಾತನಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ, RSS ವಿಚಾರ ಇರಲಿ, ಮೊದಲು 40 ವರ್ಷದಿಂದ ಕಲ್ಯಾಣ ಕರ್ನಾಟಕಕ್ಕೆ ಏನು ಮಾಡಿದ್ದಾರೆ ಅಂತ ಅದನ್ನು ಹೇಳಲಿ, ಆಮೇಲೆ RSS ಬಂದ್ ಮಾಡೋದಿರಲಿ. ಈಗ ಕಾಂಗ್ರೆಸ್ ಎಲ್ಲ ಕಡೆ ಬಂದ್ ಆಗ್ತಾ ಇದೆ, ಅದನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಲಿ, ಸುಮ್ಮನೆ ಬಾಯಿ ಚಪಲಕ್ಕೆ ಮಾತಾಡೋದಲ್ಲ ಅಂತ ಹೇಳಿದರು. RSS ನಿಷೇಧ ಮಾಡ್ತಾರೋ ಇಲ್ಲ RSSನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಮೊದಲು ಅವ್ರ ತಂದೆ ಹೇಳಿದ್ರಲ್ಲ, ಬೆಂಗಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ, ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರು 40 ವರ್ಷ ಇದ್ರಲ್ಲ, ಪ್ರಿಯಾಂಕ ಖರ್ಗೆ ಈಗ ಬಂದವ್ರಿ. ಇವ್ರು 40 ವರ್ಷ ಶಾಸಕರು, ಮಂತ್ರಿ ಎಲ್ಲ ಇದ್ರಲ್ಲ, ಅವ್ರೇನು ಮಾಡೋದು? ಕಲ್ಯಾಣ ಕರ್ನಾಟಕ ಒಂದು ಗೌರ್ಮೆಂಟ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ, ಚಪ್ಪಲಿಗೆ ಮಾತಾಡ್ತಾರೆ. ಇನ್ನು ಮೈಸೂರಲ್ಲಿ ಮಾತನಾಡಿದ ಶಾಸಕ ಶ್ರೀವತ್ಸ ತಿರುಗೇಟು ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾನಸಿಕ ಸ್ಥಿಮಿತತೆ ಕಳೆದುಕೊಂಡಂತೆ ಮಾತನಾಡ್ತಾ ಇದ್ದಾರೆ ಅಂತ ಟಾಂಗ್ ಕೊಟ್ಟರು. ಇನ್ನು DV ಸದಾನಂದ ಗೌಡ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ R ಅಶೋಕ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಅಧಿಕಾರಕ್ಕೆ ಬರೋದು ಯಾವಾಗ? ಕನಸ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ ಬಿಜೆಪಿನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದ್ರೆ ಅವ್ರು ಹೇಳುವ ಮಾತುಗಳಿದೆಯಲ್ಲ, RSS ಹೆಂಗ್ ಬ್ಯಾನ್ ಮಾಡ್ಬಿಡ್ತಾರೆ? ಮಾತು ಬರುತ್ತೆ, ಚಪ್ಪಲಕ್ಕೆ ಮಾತಾಡ್ತೀನಿ ಇನ್ನೊರ್ಗೆ ಏನ್ ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆಂಗಲ್ ಅಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತ ಹೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾನೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. RSS ಅನ್ನ ಮುಟ್ಟಿದವ್ರು ಯಾರ್ಯಾರಿದಾರೋ ಅವರು ಸರ್ವನಾಶ ಆಗೋಗಿದ್ದಾರೆ. ಇಂದಿರಾ ಗಾಂಧಿ ಕೈಲೇ RSSನ ಏನು ಮಾಡೋಕ್ಕಾಗಿಲ್ಲ. ನೆಹರು ಅವರು RSS ಅನ್ನು ಪೆರೇಡಲ್ಲಿ, ಗೌರ್ಮೆಂಟ್ ಪೆರೇಡ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಅಂತ. ಇಂದಿರಾ ಗಾಂಧಿ ಕೈಲೇ, ರಾಜೀವ್ ಗಾಂಧಿ ಕೈಲೇ ಏನು ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ಅವಾಗೆಲ್ಲ ಇನ್ನು 300 ಸೀಟು 350 ಸೀಟು MP ಗಳಿತ್ತು. ಈಗ ಏನೋ ಒಂಚೂರು ಏನೋ ಅದು ಹೇಳ್ತಾರಲ್ಲ, ಫುಟ್ಪಾತ್ ಮೇಲೆ ಬಂದ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಅಪೋಸಿಷನ್ ಲೀಡ್ರ್ ಆಗೋಕ್ಕೂ ಭಾಳ ಕಷ್ಟ ಬಿದ್ದು ಈ ಸರಿ ಅಪೋಸಿಷನ್ ಲೀಡ್ರ್ ಆಗಿದ್ದಾರೆ. ಕಾಂಗ್ರೆಸ್ ಹಠಾವು ಅಂತ ಏನಿತ್ತಲ್ಲ, ಹಂಗೆ ಹಠಾವು ಹೋಗುತ್ತೆ. ಕಾಂಗ್ರೆಸ್ ಮುಕ್ತ ಭಾರತ ಆಗ್ತೈತೆ. ತಿರ್ಕನ್ ಕನಸು ಕಾಣಬೇಡಿ. RSS ಮುಟ್ಟಕ್ಕಲ್ಲ, ಅದ್ರ ಹತ್ರ ಹೋಗೋಕ್ಕೂ ನಿಮ್ಗೆ ಶಕ್ತಿ ಇಲ್ಲ. RSS ಬ್ಯಾನ್ ವಿಚಾರವಾಗಿ ಚಿಕ್ಕೋಡಿಯಲ್ಲಿ ಮಾತನಾಡಿರುವಂತಹ ಪ್ರಮೋದ್ ಮುತಾಲಿಕ್, RSSಗೆ 100 ವರ್ಷಗಳ ಇತಿಹಾಸವಿದೆ, ಈಗಲೂ ಬೆಳೆಯುತ್ತಲೇ ಇದೆ. RSS ಸಂಸ್ಥೆಯಲ್ಲ, ಅದೊಂದು ಸಿದ್ಧಾಂತ. ಅದ್ರ ಬಗ್ಗೆ ಅಧ್ಯಯನ ಮಾಡಿ ಬಳಿಕ ಮಾತನಾಡಿ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡಿ ತೋರಿಸಿ ಅಂತ ಸವಾಲನ್ನು ಹಾಕಿದ್ದಾರೆ. 100 ವರ್ಷದಿಂದ ನಿರಂತರವಾಗಿ ಬೆಳೀತಾನೇ ಇದೆ ಮತ್ತು ಇವತ್ತಿಗೂ ಜೀವಂತವಾಗಿದೆ. RSS ಅನ್ನುವಂಥದ್ದು ಒಂದು ಸಂಸ್ಥೆ ಅಲ್ಲ, ಒಂದು ಸಿದ್ಧಾಂತ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಬ್ಯಾನ್ ಮಾಡ್ತೀನಿ, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಮೊದಲೇ ಕೆಲಸ ನಾವು RSS ಅನ್ನು ಬ್ಯಾನ್ ಮಾಡ್ತೀವಿ ಅಂತ. ಸ್ವಾಮಿ, ನೀವು ಏನು ಮಾತಾಡ್ತಾ ಇದ್ದೀರಿ ಅಂತನ್ನುವಂಥದ್ದು ನಿಮಗೆ ಸ್ವಲ್ಪ ಪ್ರಜ್ಞೆ ಇರಬೇಕು. ನಿಮಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡೋದು. ರವಿಕುಮಾರ್ ಹೇಳಿಕೆ ಅವಹೇಳನಕಾರಿ ಹೇಳಿಕೆ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್, ರವಿಕುಮಾರ್ ಈಗಾಗಲೇ ಹೇಳಿಕೆ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದರೆ ಇದೇ ಸಿದ್ದರಾಮಯ್ಯ ಒಬ್ಬ IPSಗೆ ಹೊಡೆಯೋದಕ್ಕೆ ಹೋದಾಗ ಯಾಕೆ ದೂರು ಕೊಡಲಿಲ್ಲ? IPS ಅಧಿಕಾರಿಯನ್ನ ಗೆಟ್ ಔಟ್ ಅಂದಿದ್ದು ಅಪರಾಧ ಅಲ್ವಾ? ಮೈಸೂರಲ್ಲಿ ಮಹಿಳೆ ಮೇಲೆ ರೇಗಾಡಿದ್ದು ಅಪರಾಧ ಅಲ್ವಾ? ಹಾಗಾದ್ರೆ ಸಿದ್ದರಾಮಯ್ಯಗೆ ಒಂದು ಕಾನೂನು,
ರವಿಕುಮಾರ್ಗೆ ಮತ್ತೊಂದು ಕಾನೂನ? ನಿಮ್ಮ ಭ್ರಷ್ಟಾಚಾರ ಮರೆಮಾಚಲು ಹೀಗೆ ಮಾಡ್ತಾ ಇದ್ದೀರಾ ಅಂತ ವಾಗ್ದಾಳಿ ನಡೆಸಿದ್ರು. ಇದಕ್ಕೆ ಅವರು ಸ್ಪಷ್ಟನೆ ಕೊಟ್ಟಿದ ಮೇಲೂ ಕೂಡ ಅದನ್ನು ಕಾಂಗ್ರೆಸ್ಸಿನ ಮುಖಂಡರುಗಳು ಸ್ವತಃ ಸಿದ್ದರಾಮಯ್ಯನವರು ಅವ್ರಿಗೆ ಭಾಳ ಜಾಸ್ತಿ ಆಯಿತು, ಒಂದು ಈ ಥರ ಹೇಳಿಕೆಗಳು ಜಾಸ್ತಿ ಆಯಿತು ಅಂತ. ನೀವು ಕೊಟ್ಟಂಥ, ನೀವು ಹೊಡೆಯಕ್ಕೆ ಹೋಗಿದ್ದು ಜಾಸ್ತಿ ಆಗಿಲ್ವಾ? ನೀವು ಏಕವಚನ ಪ್ರಯೋಗ ಮಾಡ್ತಿರಲ್ಲ ಅಧಿಕಾರಿಗಳ ಮೇಲೆ, ಅದು ಜಾಸ್ತಿ ಆಗಿಲ್ವಾ? ನಿಮ್ಮ ಒಂದು ಉಳುಕುಗಳನ್ನು ಮುಚ್ಕೊಳ್ಳೋ ಅಂಥದ್ದಕ್ಕೆ ಇವತ್ತು ರವಿಕುಮಾರ್ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ದೀರಾ. BJP ಇದಕ್ಕೆಲ್ಲ ಎದರಲ್ಲ, ಬಗ್ಗೋದು ಇಲ್ಲ. ಇದನ್ನು ಎದುರಿಸ್ತೀವಿ ನಾವು. ಕ್ರಮ ಆಗೋದಾದರೆ ಫಸ್ಟ್ ನಿಮ್ಮ ಮೇಲೆ, ಮುಖ್ಯಮಂತ್ರಿ ಮೇಲೆ ಕ್ರಮ ಆಗಬೇಕು, ಆಮೇಲೆ ಉಳಿದ ಕ್ರಮ ಅವರು ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ವಿಚಾರದ ಬಗ್ಗೆ ಬಳ್ಳಾರಿಯಲ್ಲಿ ಮಾತನಾಡಿರುವಂತಹ ಸಚಿವ ಸಂತೋಷ್ ಲಾಡ್, ರವಿಕುಮಾರ್ ಕ್ಷಮೆ ಕೇಳುವ ವಿಚಾರ ಅವರಿಗೆ ಬಿಟ್ಟಿರೋದು. ಇಂಥ ಹೇಳಿಕೆಯಿಂದ ಏನ್ ಸಾಧನೆ ಮಾಡಿದಂತಾಯ್ತು? ಆಗ ಮುಸ್ಲಿಂ ಮಹಿಳೆಗೆ ಅವಮಾನ ಮಾಡಿದ್ರು, ಪಾಕಿಸ್ತಾನದಿಂದ ಬಂದವರು ಅಂತ ಹೇಳಿದ್ರಿ. ಈಗ ಹಿಂದೂ ಮಹಿಳೆಗೆ ಅವಮಾನ ಮಾಡಿದ್ದಾರೆ. ಶಾಲಿನಿ ರಜನೀಶ್ ಹಿಂದೂ ಅಲ್ವಾ? ಅವರಿಗ್ಯಾಕೆ ಅವಮಾನವನ್ನು ಮಾಡಿದ್ರು? ನಾಚಿಕೆ ಆಗುವ ವ್ಯವಸ್ಥೆಯಲ್ಲಿ ನಾವು ಬದುಕಿದ್ದೇವೆ, ಇವರಿಂದ ಏನು ಕೂಡ ಅಭಿವೃದ್ಧಿ ಆಗಲ್ಲ ಅಂತ ಕಿಡಿಕಾರಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ MB ಪಾಟೀಲ್, ಹರಿಪ್ರಸಾದ್, ರಾಜು ಕಾಗೆ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಕ್ಷಮೆ ಕೇಳಬೇಕು ಕೇಳಬಾರ್ದು ಅಂತಕ್ಕಂಥದ್ದು ಅವರಿಗೆ ಅದು ತಲೆಯಲ್ಲಿ ಇಲ್ಲ ಅಂತಂದ್ರೆ ವಿ ಕೆನಾಟ್ ಫೋರ್ಸ್. ನಾವು ಪಬ್ಲಿಕ್ ಲೈಫ್ ನ ನೀವು ಕ್ಷಮೆ ಕೇಳ್ರಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಅಧಿಕಾರ ಇಲ್ಲ. ಬಟ್ ಐ ವುಡ್ ರಾದರ್ ರಿಕ್ವೆಸ್ಟ್, ನಿಮ್ಮ ಮುಖಾಂತರ ಇಂಥ ಹೇಳಿಕೆಗಳನ್ನ ಹೇಳಿದ್ರಿಂದ ಏನ್ ಸಾಧನೆ ಇದೆ? ಅದು ಹೋಗಿ ಹೆಣ್ಮಗಳು, ಅದು ಮತ್ತೆ ಇವ್ರು ಹೇಳೋ ಲೆಕ್ಕಕ್ಕೆ ಟೀಕೆ ಮಾಡಕ್ಕೆ ಹಿಂದೂ ಹೆಣ್ಮಗಳು, ಅಲ್ಲೊಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಲಾಸ್ಟ್ ಟೈಮ್ ಟೀಕೆ ಮಾಡಿದ್ರು, ಪಾಕಿಸ್ತಾನದಿಂದ ಬಂದಳು ಅಂತೇಳಿ. ಈ ಅಮ್ಮ ಯಾರು? ಶಾಲಿನಿ ರಜೇಶ್ನಿ ಅವ್ರು ಹಿಂದೂ ಅಲ್ಲ ಅಮ್ಮ? ಈಗ ಯಾರು ಮಾತನಾಡೋದಿಲ್ಲ ಈ ವಿಷಯದಲ್ಲಿ. ಈ ವಿಚಾರಗಳಿಗೆ ನನ್ನ ಪ್ರಕಾರ ನಮಗೆ ಈ ವ್ಯವಸ್ಥೆಯಲ್ಲಿ ಎಲ್ಲ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ಒಬ್ಬ ಮಹಿಳೆಯ ಬಗ್ಗೆ ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಸಂಸ್ಕೃತಿಯಲ್ಲಿ ಇವತ್ತಿನ ದಿವಸ ಯಾವುದೇ ಒಂದು ಇದರಲ್ಲಿ ಈ ರೀತಿ ಸರಳವಾಗಿ ಅಸಹ್ಯವಾಗಿ ಇವತ್ತಿನ ದಿವಸ ಮಾತಾಡುವಂಥ ಕೆಲಸ ಆಗಬಾರ್ದು. ಅದು ರವಿಕುಮಾರ್ ಒಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಇವತ್ತಿನ ದಿವಸ ಚೀಫ್ ವಿಪ್, ಒಂದು ಕಡೆ ನಾವು BL ಶಂಕರ್ ಸಾಹೇಬರು ನೋಡಿ ಯಾವ ರೀತಿ ಘನತೆ ಗೌರವದಿಂದ ಅದನ್ನು ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿ ಅವರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಅದನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅಂದರೆ ಮುಖ್ಯಮಂತ್ರಿ ಬಿಟ್ಟರೆ ಅವರೇ ನೆಕ್ಸ್ಟ್ ಕಾರ್ಯಾಂಗದ ಮುಖ್ಯಸ್ಥರು ಅವರು, ಗೌರವಿತ ಮಹಿಳೆ. ಅದಲ್ಲದೆ ಗುಲ್ಬರ್ಗಾದಲ್ಲಿರ್ತಕ್ಕಂಥ DC ಫೌಜಿಯಾ ಅವರು ಒಂದು ಬೆಸ್ಟ್ ಆಫೀಸರ್ಸು. ಇವ್ರ ಮೇಲೆ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ದಾರೆ ಅಂದರೆ ಇವ್ರದ್ದು ಮನಸ್ಥಿತಿ ಏನಿದೆ ಅದನ್ನು ಇವರು ಸೈಕಾಟ್ರಿಸ್ಟ್ ಹತ್ರ ಚೆಕ್ ಮಾಡಬೇಕಾಗುತ್ತೆ. ಯಾಕಂದರೆ ಮಹಿಳೆಯರ ಬಗ್ಗೆ ಈ ತುಚ್ಛ ಭಾವನೆಗಳಿರ್ತಕ್ಕಂಥವರು ಎಲ್ಲೋ ಒಂದು ಕಡೆ ಅವರ ಮಾನಸಿಕ ಸಮತೋಲನ ಕಳ್ಕೊಂಡಿದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಂಥದ್ದು ಮಾತಾಡಬಾರ್ದು, ಒಬ್ಬ ಹೆಣ್ಮಗಳ ಬಗ್ಗೆ ಮಾತಾಡಬಾರ್ದು, ಎಲ್ಲ ತಿಳ್ಕೊಬೇಕು. ಅವ್ರ ಮನಸ್ಥಿತಿ ಹಂಗೆ ಐತಿ, ಏನು ಮಾಡೋಕ್ಕಾಗತ್ತೆ? ಇಂಥವೆಲ್ಲ ಆಗಬಾರ್ದು. ಇದು ನಮ್ಮ ಯೋಗ್ಯತೆ ಅಲ್ಲದ, ನಮ್ಮ ಸರಿಯಾದ ವ್ಯವಸ್ಥೆ ಅಲ್ಲ. ನಾವು ಏನಾದರೂ ಇದ್ರೂ ನಮಗೂ ಒಂದು ಗೌರವ ಐತಿ. ಆ ನಮ್ಮ ಗೌರವ ಕಾಪಾಡೋ ಸಲುವಾಗಿ ನಮ್ಮ ಮಾತುಗಳು ಅಷ್ಟೇ ಗೌರವದಿಂದ ಇರಬೇಕು. ಇಂಥದ್ದು ಮಾತಾಡಬಾರ್ದು. DK ಶಿವಕುಮಾರ್ CM ಆಗೋ ಪ್ರಯತ್ನ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಅಶೋಕ್, DKಶಿ CM ಆಗುವ ಕನಸು ಇನ್ನೂ ಇದೆ, ಅವರಿಗೆ ಹೈಕಮಾಂಡ್ ಆಶೀರ್ವಾದ ಇದೆ. ಸಿದ್ದರಾಮಯ್ಯ ಬದಲಾವಣೆ ಆಗೋದು ಖಚಿತ, ನಾನು ಹೇಳಿದ್ರೆ ಜ್ಯೋತಿಷ್ಯ ಅಂತ ಹೇಳ್ತಾರೆ. ಅವರ MLAಗಳಾದ BR ಪಾಟೀಲ್, ಇಕ್ಬಾಲ್ ಅವರೇ ಹೇಳ್ತಾ ಇದ್ದಾರೆ. ಈ ಬಾರಿ CM ಬದಲಾವಣೆ ಆಗೋದಂತೂ ಖಚಿತ ಅಂತ ಹೇಳಿದರು. ಅವರ ಆಸೆಗಳು ಇನ್ನೂ ಜೀವಂತ ಇದೆ ಅನ್ನೋದು ಅರ್ಥ. ಅದರಿಂದ ಮುಖ್ಯಮಂತ್ರಿ ಆಸೆ ಏನಿದೆ ಅವರು ನವೆಂಬರಲ್ಲಿ ಆಗಬೇಕಲ್ಲ, ಅದು ಜೀವಂತ ಇದೆ. ದೇವರ ಆಶೀರ್ವಾದ ಇದೆ. ದೇವರು ಅಂದರೆ ಯಾರು? ಕಾಂಗ್ರೆಸ್ ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ನನಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬದಲಾವಣೆ ಅಂತೂ ನಿಶ್ಚಿತ. ಸಿದ್ದರಾಮಯ್ಯನವರು ಬದಲಾವಣೆ ಆಗೋದು ಖಚಿತ. ನಾನು ಹೇಳಿದ್ರೆ ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದ ಬಗ್ಗೆ ಮಾತನಾಡಿರುವಂತಹ DCM DK ಶಿವಕುಮಾರ್, ನೀರನ್ನ ಗ್ಯಾರಂಟಿಯಾಗಿ ತೆಗೆದುಕೊಂಡು ಹೋಗೋದು ನಮಗೆ ಗೊತ್ತಿದೆ. ಸೋಮಣ್ಣವರು ರಿಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ, ಕೊಡ್ತೀವಿ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸ್ತೇವೆ. ಆದರೆ ನನಗೆ ಇಡೀ ತುಮಕೂರಿಗೆ ನೀರು ಒದಗಿಸಬೇಕು ಅನ್ನೋದಿದೆ, ಅದಕ್ಕೆ ಸಿದ್ಧತೆ ಮಾಡಿಸ್ತೇನೆ ಅಂತ ಹೇಳಿದ್ದಾರೆ. 170 ಕಿಲೋಮೀಟರ್ 200 ಕಿಲೋಮೀಟರ್ ಸುತ್ತಕೊಂಡು ಬರಬೇಕು. ಅದಕ್ಕೆ ಗಲಾಟೆ. ನಮ್ಗೆ ನೀರು ಕುಡಿ ಅಂತ ಕೇಳಲ್ಲ. ನಾವೇನೋ ಹೊಸ ಒಂದು ಪೈಪ್ ಲೈನ್ ಹಾಕ್ಬಿಟ್ಟು ನೀರು ತಗೊಂಡ್ಕೊಂಡೋಗಿ ಒಂದು 30 ಕಿಲೋಮೀಟ್ರ್ ತರಬೇಕು. 250 ಕಿಲೋಮೀಟ್ರ್ ನೀರು ಹೋಗಿ ಬರೋದು ಬದಲು ಒಂದು ಮಾಡಿದ್ದೀವಿ, ಒಂದು ಸ್ಕೀಮ್ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ರಾಜಕಾರಣ ಅಷ್ಟೇ, ಅದರಲ್ಲೆಲ್ಲ ಪಾಲಿಟಿಕ್ಸ್. ಆಮೇಲೆ ಬೇರೆಯವರೆಲ್ಲ ಅಂದರೆ ಒಂದು ಬೆಳೆ, ನಾವು ಒಂದು ಬೆಳೆ ಕೊಡ್ತೀವಿ ಅಂದರೆ 2 ಬೆಳೆ. ಈಗ 2 ಇದರಲ್ಲಿ ತುಂಗಭದ್ರಾ ಏನು ಭದ್ರಾ ಈ ಸ್ಕೀಮಲ್ಲಿ 2 ಲಕ್ಷ ಇದೆ, ಅಲ್ಲಿ ಕುಡಿಯೋ ನೀರಿಗೆ ನೀವು ಬೇರೆ ಕಡೆಯಿಂದ ತೊಗೊಂಡೋಗಿ ಸ್ವಾಮಿ ಈ ಪೈಪ್ ಹಾಕ್ಬಿಡಿ, ಈ ಪೈಪನ್ನ ಅಂತ ಹೇಳ್ತಾರೆ. ಕುಡಿಯೋ ನೀರಿಗೆ ಪ್ರಯಾರಿಟಿ. ಯಾದಗಿರಿಯಲ್ಲಿ JDS ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ. ಸಪ್ತಪದಿ ಕನ್ವೆನ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆದಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ,
ಜೆಡಿಎಸ್ನ ಯಾವ ಶಾಸಕರು ಕಾಂಗ್ರೆಸ್ಗೆ ಹೋಗಲ್ಲ. ಕಾಂಗ್ರೆಸ್ನವರು ಮೊದಲು ತಮ್ಮ ಶಾಸಕರನ್ನ ಉಳಿಸಿಕೊಳ್ಳಲಿ. ಜೆಡಿಎಸ್ ಶಾಸಕರೆಲ್ಲರೂ ನಮ್ಮ ಕುಟುಂಬಸ್ಥರಿದ್ದ ಹಾಗೆ, ಅವರ್ಯಾರೂ ಕಾಂಗ್ರೆಸ್ಗೆ ಹೋಗೋದಿಲ್ಲ. ಮೊದಲು ಕಾಂಗ್ರೆಸ್ ಸರ್ಕಾರ ತನ್ನ ಕುರ್ಚಿ ಉಳಿಸಿಕೊಳ್ಳಲಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಕೋಮಲ್ ಹಾಲು ಒಕ್ಕೂಟ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದಿದೆ. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ಕೋಮಲ್ ಅಧ್ಯಕ್ಷರಾಗಿ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಸಮಯ ಮುಕ್ತಾಯ ಹಿನ್ನೆಲೆ ಒಂದು ನಾಮಪತ್ರ ಅಂಗೀಕಾರವಾಗಿತ್ತು. ಹೀಗಾಗಿ ಕೆವೈ ನಂಜೇಗೌಡ ನಾಮಪತ್ರ ಅಂಗೀಕಾರವಾಗಿದ್ದು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೋಮಲ್ ಕೇಂದ್ರ ಕಚೇರಿ ಹೊರಗೆ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ತ್ರಿಭಾಷಾ ನೀತಿಗೆ ವಿರೋಧ ವ್ಯಕ್ತಪಡಿಸಿ ಕೊಪ್ಪಳದಲ್ಲಿ ಕರವೇ ನಾರಾಯಣಗೌಡ ಬಣದಿಂದ ಪ್ರತಿಭಟಿಸಲಾಯಿತು. ಕೊಪ್ಪಳದ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ನಡೆಸಲಾಗಿದ್ದು, ಭಾಷಾ ಅಲ್ಪಸಂಖ್ಯಾತರನ್ನ ರಾಷ್ಟ್ರೀಯ ಪಕ್ಷಗಳು ಓಲೈಸ್ತಾ ಇವೆ. ರಾಜ್ಯದಲ್ಲಿ ತ್ರಿಭಾಷಾ ಶಿಕ್ಷಣ ಬೇಡ, ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಇನ್ನು ಧಾರವಾಡದಲ್ಲೂ ಕೂಡ ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೆ ಆಗ್ರಹಿಸಿ ಡಿಸಿ ಕಚೇರಿ ಎದುರಿಗೆ ಕರವೇ ಕಾರ್ಯಕರ್ತರು ಪ್ರತಿಭಟಿಸಿದರು. ಹಿಂದಿ ಹೇರಿಕೆ ವಿರುದ್ಧ ಕರವೇ ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನದಲ್ಲೂ ಕೂಡ ತ್ರಿಭಾಷಾ ನೀತಿ ವಿರೋಧಿಸಿ ಕರವೇ ಪ್ರತಿಭಟಿಸಿದ ಜಿಲ್ಲಾಧಿಕಾರಿ ಕಚೇರಿ ಎದುರು ನೂರಾರು ಕಾರ್ಯಕರ್ತರು ಜಮಾಯಿಸಿ ಪ್ರತಿಭಟನೆ ಮಾಡಿದರು. ಕೂಡಲೇ ಪಠ್ಯಕ್ರಮವನ್ನ ಬದಲಾವಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ದ್ವಿಭಾಷಾ ಶಿಕ್ಷಣ ನೀತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಕರವೇ ಪ್ರತಿಭಟಿಸಿತು. ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಮಕ್ಕಳ ಮೇಲೆ ಹಿಂದಿ ಭಾಷೆ ಹೇರಿಕೆಯನ್ನ ತೊಲಗಿಸಬೇಕು ಅಂತ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅಭಿಮಾನಿಯೊಬ್ಬ ಆತ್ಮಹತ್ಯೆ ಬೆದರಿಕೆ ಹಾಕಿರುವ ಘಟನೆ ಮಂಡ್ಯದ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದಿದೆ. ಮಂಡ್ಯದ ಹನಕೆರೆ ಬಳಿ ನಿರ್ಮಾಣ ಆಗಿರುವ ಅಂಡರ್ಪಾಸ್ಗೆ ಉದ್ಘಾಟನೆ ಮಾಡಬೇಕು ಅಂತ ಅಭಿಮಾನಿ ಪಟ್ಟು ಹಿಡಿದಿದ್ದಾನೆ. ಕುಮಾರಸ್ವಾಮಿ ಮುಂದೆ ನಿಂತು ಉದ್ಘಾಟನೆಗೆ ಬರಲೇಬೇಕು, ಬರೆದಿದ್ರೆ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತೀನಿ ಅಂತ ಹೇಳಿದ್ದಾರೆ. ಸದ್ಯ ಅಭಿಮಾನಿಯನ್ನ ಸಮಾಧಾನ ಪಡಿಸಿ ಕುಮಾರಸ್ವಾಮಿ ಕಾರ್ಯಕ್ರಮಕ್ಕೆ ಬರೋದಾಗಿ ಭರವಸೆ ಕೂಡ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಜಕಾರಣಿಯೊಬ್ಬರ ಅಶ್ಲೀಲ ವಿಡಿಯೋದ ಚರ್ಚೆ ನಡೀತಾ ಇದೆ. ದೊಡ್ಡ ಸದ್ದು ಕೂಡ ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಹಿಂದೂ ಜಾಗರಣ ವೇದಿಕೆ ಮುಖಂಡ ಸಮಿತ್ ರಾಜ್ ಬಳಿ ಪತ್ತೆಯಾದ ಮೊಬೈಲ್ನಲ್ಲಿ 50ಕ್ಕೂ ಅಧಿಕ ಅಶ್ಲೀಲ ವಿಡಿಯೋಗಳು ಪತ್ತೆಯಾಗಿವೆ. ಈ ವಿಡಿಯೋಗಳಲ್ಲಿ ಕರಾವಳಿ ಭಾಗದ ರಾಜಕಾರಣಿಯೊಬ್ಬರ ವಿಡಿಯೋ ಪತ್ತೆಯಾಗಿದ್ದು ದೊಡ್ಡ ಚರ್ಚೆ ಆಗ್ತಾ ಇದೆ. ಕಲ್ಲು ತೂರಾಟದ ಕೇಸ್ನಲ್ಲಿ ಸಮಿತ್ ಮೊಬೈಲ್ ಪರಿಶೀಲನೆ ವೇಳೆ ಅಶ್ಲೀಲ ವಿಡಿಯೋ ಪತ್ತೆಯಾಗಿದೆ. ಸದ್ಯ ಮೂಡುಬಿದಿರೆ ಠಾಣೆಯಲ್ಲಿ ಅಶ್ಲೀಲ ವಿಡಿಯೋ ಸಂಬಂಧಪಟ್ಟಂಗೆ ಎಫ್ಐಆರ್ ದಾಖಲಾಗಿದ್ದು ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯುವುದಕ್ಕೆ ಪೊಲೀಸರು ಸಿದ್ಧರಾಗಿದ್ದಾರೆ. ಪುತ್ತೂರಿನ ಲವ್ ಸೆಕ್ಸ್ ದೋಖಾ ಪ್ರಕರಣ ಸಂಬಂಧ ಆರೋಪಿ ಕೃಷ್ಣ ಜಿ ರಾವ್ನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರಿನಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದು ಪುತ್ತೂರಿಗೆ ಪೊಲೀಸರು ಕರೆತಂದರು. ಇಂದು ಆರೋಪಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಲಾಗಿದೆ. ಬಳಿಕ ಕೆಲವೇ ಹೊತ್ತಲ್ಲಿ ನ್ಯಾಯಾಲಯಕ್ಕೆ ಆರೋಪಿಯನ್ನ ಹಾಜರುಪಡಿಸಲಿದ್ದಾರೆ. ಕಳೆದ 10 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ಆರೋಪಿ ಕೃಷ್ಣ ಜಿ ರಾವ್ ಬಂಧನಕ್ಕೆ ಹಲವು ಸಂಘಟನೆಗಳು ಹಾಗೂ ಸಂತ್ರಸ್ತೆ ಕುಟುಂಬಸ್ಥರು ಒತ್ತಾಯವನ್ನ ಮಾಡಿದ್ರು. ದೇವಾಲಯಕ್ಕೆ ದಲಿತರ ಪ್ರವೇಶ ನಿರಾಕರಣೆ ಪ್ರಕರಣ ಸಂಬಂಧ ದೊಡ್ಡಬಳ್ಳಾಪುರದ ಗೋಳಿಯಾ ಗ್ರಾಮದಲ್ಲಿರುವ ಹೆಗ್ಗಿಡ್ಲಮ್ಮ ದೇವಾಲಯಕ್ಕೆ ಬೀಗ ಹಾಕದೆ ಪೂಜಾರಿ ಹೋಗಿರುವ ಘಟನೆ ನಡೆದಿದೆ. ದಲಿತರು ದೇವಾಲಯ ಪ್ರವೇಶ ಮಾಡಿದ ನಂತರ ದೇಗುಲಕ್ಕೆ ಬೀಗ ಹಾಕಿಲ್ಲ. ದಲಿತರ ಪ್ರವೇಶದಿಂದ ಈಗ ದೇವಾಲಯ ಗ್ರಾಮಸ್ಥರಿಗೆ ಬೇಡವಾಯ್ತಾ ಎಂಬ ಅನುಮಾನ ಶುರುವಾಗಿದೆ. ಭಾರೀ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಅನಮೋಡ ಘಟ್ಟದಲ್ಲಿ ರಸ್ತೆ ಕುಸಿತವಾಗಿದೆ. ಗೋವಾ ರಾಜ್ಯ ಸಂಪರ್ಕಿಸುವ ಹೆದ್ದಾರಿ ಕುಸಿತವಾಗಿದ್ದು ವಾಹನ ಸಂಚಾರ ನಿಷೇಧಿಸಲಾಗಿದೆ. ಇತ್ತ ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಭಾರೀ ಮಳೆಯಾಗಿದ್ದು ಪಟ್ಟಣದ ಚೌಡೇಶ್ವರಿ ದೇವಾಲಯದ ತಡೆಗೋಡೆ ಕುಸಿತವಾಗಿದೆ. ಸದ್ಯ ಮತ್ತಷ್ಟು ಮಳೆಯಾದರೆ ತಡೆಗೋಡೆ ಸಂಪೂರ್ಣ ಕುಸಿಯುವ ಆತಂಕ ಎದುರಾಗಿದೆ. ಧಾರಾಕಾರ ಮಳೆಗೆ 2 ಮನೆಗಳು ನೆಲಸಮ ಆಗಿರುವ ಘಟನೆ ಬೆಳಗಾವಿಯ ಕಾಕತಿ ವೇಸ್ನಲ್ಲಿ ನಡೆದಿದೆ. ಪರಶುರಾಮ್ ಈಶ್ವರ್ ಕಾಂಬಳೆ ಅನ್ನೂರಿಗೆ ಸೇರಿದ ಮನೆ ಕುಸಿತಾಗಿದೆ. ಮನೆಗೆ ಬೀಗ ಹಾಕಿ ಗೋಕಾಕ ಲಕ್ಷ್ಮೀ ಜಾತ್ರೆಗೆ ಪರಶುರಾಮ್ ಕುಟುಂಬ ಹೋಗಿತ್ತು. ಈ ವೇಳೆ ಮನೆ ಕುಸಿತವಾಗಿದ್ದು ಮನೆಯಲ್ಲಿದ್ದ ವಸ್ತುಗಳೆಲ್ಲ ನಾಶ ಆಗಿದೆ. ಸ್ಥಳಕ್ಕೆ ಬೆಳಗಾವಿ ತಾಲೂಕಾಡಳಿತ ಮಹಾನಗರ ಪಾಲಿಕೆ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ. ಸದಾ ಒಂದಿಲ್ಲೊಂದು ವಿವಾದಕ್ಕೆ ಗುರಿಯಾಗುವ ರಶ್ಮಿಕಾ ಮಂದಣ್ಣ ಮತ್ತೆ ವಿವಾದಕ್ಕೆ ಸಿಲುಕಿದ್ದಾರೆ. ಖಾಸಗಿ ವಾಹಿನಿಯೊಂದಕ್ಕೆ ಮಾತನಾಡುವಾಗ ಕೊಡವ ಸಮುದಾಯದಿಂದ ಮೊದಲು ಚಿತ್ರರಂಗಕ್ಕೆ ಬಂದ ನಟಿ ನಾನೇ ಅಂತ ಹೇಳ್ಕೊಂಡಿದ್ದಾರೆ. ಇದು ನೆಟ್ಟಿಗರನ್ನ ಕೆರಳಿಸಿದೆ. ಪ್ರೇಮ, ನಿಧಿ ಸುಬ್ಬಯ್ಯ, ದಿಶಾ ಪೂವಯ್ಯ, ಪ್ರಜ್ವಲ್ ಪೂವಯ್ಯ, ಹರ್ಷಿಕಾ ಪೂಣಚ್ಚ, ರೇಷ್ಮಾ ನಾಣಯ್ಯ ಇವರೆಲ್ಲರೂ ಯಾರು ಅಂತ ನೆಟ್ಟಿಗರು ರಶ್ಮಿಕಾಗೆ ಕ್ಲಾಸ್ ತೆಗೆದುಕೊಳ್ತಿದ್ದಾರೆ.